ಬೆಂಗಳೂರಿನಲ್ಲಿ ಇಂದು ಸಂಜೆ ಭೀಕರ ಅಗ್ನಿ ದುರಂತವೊಂದು ಸಂಭವಿಸಿದೆ. ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿರುವ ಗ್ರೀನ್ ಸಿಟಿ ಮೋಟಾರ್ಸ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಎಲೆಕ್ಟ್ರಿಕ್ ಸ್ಕೂಟರ್ಗಳು ಹಾಗೂ ಶೋರೂಮ್ ಹೊತ್ತಿ ಉರಿದಿದೆ. ಇನ್ನು ಇದೇ ದುರಂತದಲ್ಲಿ ಶೋರೂಮ್ ಒಳಗೆ ಸಿಲುಕಿಕೊಂಡಿದ್ದ ಓರ್ವ ಯುವತಿ ಸಜೀವ ದಹನವಾಗಿದ್ದಾಳೆ. ಶೋರೂಮ್ನಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ಪ್ರಿಯಾ ಎನ್ನುವ ಯುವತಿ ಭೀಕರ ಅಗ್ನಿ ಜ್ವಾಲೆಯಲ್ಲಿ ಆಹುತಿಯಾಗಿದ್ದಾಳೆ. ಘಟನೆ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪ್ರಿಯಾಳ ಕುಟುಂಬಸ್ಥರು ದುರಂತ ಕಂಡು ದಿಗ್ಭ್ರಾಂತರಾಗಿದ್ದಾರೆ. ಒಂದೆಡೆ ಮಗಳ ಹೆಸರನ್ನು ಕೂಗುತ್ತಾ ರೋಧಿಸುತ್ತಿರುವ ತಾಯಿ, ಮತ್ತೊಂದೆಡೆ ಮಗಳನ್ನ ನೆನೆದು ತಂದೆ ಕಣ್ಣೀರಾಗಿದ್ದು, ಈಗ ತಾನೇ ಇಲ್ಲಿಗೆ ಬಂದೆ, ನಾವು ಓಕಳಿಪುರಂನಲ್ಲಿ ವಾಸ ಮಾಡ್ತಿರೋದು. ನನ್ನ ಮಗಳು ಇಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ಲು, 3 ವರ್ಷದಿಂದ ಇದೇ ಶೋರೂಮ್ನಲ್ಲಿ ಕೆಲಸ ಮಾಡ್ತಿದ್ಲು ಅಂತ ಮೃತ ಪ್ರಿಯಾ ತಂದೆ ಆರ್ಮುಗಂ ಹೇಳಿದ್ದಾರೆ. ಹುಟ್ಟುಹಬ್ಬದ ಹಿಂದಿನ ದಿನವೇ ಪ್ರಿಯಾ ದುರಂತ ಸಾವು ಕಂಡಿದ್ದಾಳೆ. ಬದುಕಿದ್ದರೆ ನಾಳೆ ಪ್ರಿಯಾ ಜನ್ಮದಿನದ ಸಂಭ್ರಮ ಆಚರಿಸಬೇಕಿತ್ತು. ನಾಳೆ ಮೃತ ಪ್ರಿಯಾ 26ನೇ ವಯಸ್ಸಿಗೆ ಕಾಲಿಡುತ್ತಿದ್ದಳು. ಮೃತ ಪ್ರಿಯಾ ಬರ್ತ್ಡೇ ಹಿಂದಿನ ದಿನವೇ ಯುವತಿ ಬಾಳಲ್ಲಿ ವಿಧಿ ಚೆಲ್ಲಾಟ ಆಡಿದೆ. ಇವಿ ಎಲೆಕ್ಟ್ರಿಕ್ ಶೋರೂಮ್ಗೆ ಬೆಂಕಿ ಬಿದ್ದಾಗ ಶೋರೂಮ್ನಲ್ಲಿ ಒಟ್ಟು 6 ಜನ ಕೆಲಸ ಮಾಡ್ತಿದ್ರು. ಬೆಂಕಿ ಬಿದ್ದ ಕೂಡಲೇ ಮೃತ ಪ್ರಿಯಾ ಕ್ಯಾಶಿಯರ್ ರೂಮ್ ಒಳಗೆ ಓಡಿ ಹೋಗಿ ಡೋರ್ ಲಾಕ್ ಮಾಡಿಕೊಂಡಿದ್ದಾರೆ. ನಂತರ ಹೆಚ್ಚಿನ ಹೊಗೆ ಹಾಗೂ ಬೆಂಕಿಯ ತೀವ್ರತೆಯಿಂದ ಯುವತಿ ಅದೇ ರೂಮ್ನಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು 3 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ಉತ್ತರ ವಿಭಾಗದ ಡಿಸಿಪಿ ಸೈದುಲು ಅಡಾವತ್ ಮಾಹಿತಿ ತಿಳಿಸಿದ್ದಾರೆ. ಅವರು ಸೇಫ್ ಆಗಿ ಎಲ್ಲರೂ ಹೊರಗಡೆ ಬಂದಿರ್ತಾರೆ. ಒಬ್ಬ ಲೇಡಿ ಮಾತ್ರ ಅದರಲ್ಲಿ ಕ್ಯಾಶಿಯರ್ ರೂಮಲ್ಲಿ ಅವರು ಸಿಗಾಕೊಳ್ತಾರೆ. ಅವರು ಏನೂ ಆಗೋದಿಲ್ಲ ಅಂತ ಉದ್ದೇಶದಿಂದ ಒಳಗಡೆ ಲಾಕ್ ಮಾಡಿಕೊಂಡಿರ್ತಾರೆ. ಹಾಗಾಗಿ ಸ್ಮೋಕ್ ಅದನ್ನು ಇನ್ಹೇಲ್ ಮಾಡಿ ಮತ್ತು ಫರ್ದರ್ ಬರ್ನ್ ಇಂಜುರೀಸಿಂದ ಅವರು ಸ್ಪಾಟಲ್ಲೇ ಡೆತ್ ಆಗಿರುತ್ತಾರೆ. ಅದೇ ರೀತಿಯಲ್ಲಿ 3 ಜನಕ್ಕೆ ಅದರಲ್ಲಿ ಕೆಲಸ ಮಾಡುವಂಥಕ್ಕೆ ಸ್ಮಾಲ್ ಇಂಜುರೀಸ್ ಆಗಿದೆ. ಬೆಂಕಿ ಅನಾಹುತದ ಬಳಿಕ ಶೋರೂಮ್ ಮಾಲೀಕ ಪುನೀತ್ ಎಂಬುವರು ಓಡಿ ಹೋಗಿದ್ದಾರೆ ಎನ್ನಲಾಗಿದೆ. ದುರಂತದಲ್ಲಿ ಮಕ್ಕಳನ್ನು ಕಳೆದುಕೊಂಡ ಪೋಷಕರು ರಾಜಾಜಿನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪೊಲೀಸ್ ತನಿಖೆಯಲ್ಲಿ ಮೀಟರ್ ಬೋರ್ಡ್ನಿಂದ ಶಾರ್ಟ್ ಆಗಿದೆ. ಆ ನಂತರ ಅದರ ಕಿಡಿ ಬ್ಯಾಟರಿಗಳಿಗೆ ತಗುಲಿ ವೇಗವಾಗಿ ಶೋರೂಮ್ಗೆ ಬೆಂಕಿ ಆವರಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ ಎಲೆಕ್ಟ್ರಿಕ್ ಶೋರೂಮ್ ಅಗ್ನಿ ದುರಂತದಲ್ಲಿ ಬದುಕಿ ಬಾಳಬೇಕಾಗಿದ್ದ ಪ್ರಿಯಾ ದುರಂತ ಸಾವು ಕಂಡಿದ್ದು ನಿಜಕ್ಕೂ ವಿಷಾದನೀಯ. ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.